ವಿಷಯ ಅಂತಂದರೆ ಇದೇನು ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಆರ್ಡರನ್ನು ರದ್ದುಪಡಿಸಿದ್ದು ಸರ್ಕಾರ, ಅದನ್ನು ಅವರು ಮೊದಲನೇದು ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ ಧಾರವಾಡಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಅದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ಮೇಂಟೈನೇಬಲ್ ಇಲ್ಲ ಅಂಥೇಳಿ ನೀವು ಅದರಿಂದ KT ಹೋಗಬೇಕು, ದಟ್ ಈಸ್ ದ ಪ್ರಾಪರ್ ಫೋರಮ್ ಅಂತ ಆದೇಶ ಪಡಿಸಿದರು. ಅದರ ಮೇಲೆ ಅವರು ರಿಟ್ ಅಪೀಲ್ ದಾಖಲು ಮಾಡಿ ಆ ರಿಟ್ ಪಿಟಿಷನ್ ಆರ್ಡರನ್ನು ಚಾಲೆಂಜ್ ಮಾಡಿದರು. ಅದು ಸಹ ಡಿಸ್ಮಿಸ್ ಆಗಿ ಅವರು KTಗೆ ಅಪ್ರೋಚ್ ಆಗಿದ್ದರು. KTದಲ್ಲಿ ಆರ್ಡರ್ ಆದಮೇಲೆ ಅಪ್ರೋಚ್ ಆಗೋಕ್ಕೆ ಅವ್ರಿಗೆ ವಿಳಂಬ ಆಗಿತ್ತು. ಅದ ಕಾರಣಕ್ಕೆ ನಾವು ಅಲ್ಲಿ ಲೀಗಲ್ ಆಸ್ಪೆಕ್ಟ್ ಏನಂತಂದರೆ ಆ ವಿಳಂಬನ ಕಂಡೋನ್ ಮಾಡಬಾರ್ದು ಅಂಥೇಳಿ ನಮ್ಮದು ಪ್ರೊಟೆಸ್ಟ್ ಇತ್ತು. ಅದನ್ನು ಈಗ ಅವರು ಫೈಲ್ ಮಾಡಿದ್ದು ಡಿಸೆಂಬರ್ ತಿಂಗಳಲ್ಲಿ. ಇವತ್ತಿನ ತಾರೀಕಿಗೆ ಅದು ಆರ್ಡರ್ ಬಂದಿದೆ. ಒಂದು 4-5 ಮಂತ್ಸ್ ಆದಮೇಲೆ ನಾವು ಅದನ್ನು ಕಂಟಿನ್ಯೂಸ್ಲಿ ಆರ್ಗ್ಯೂ ಮಾಡಿ, ನೀವು ಮೇನ್ ಮ್ಯಾಟ್ರಿಗೆ ಆರ್ಗ್ಯೂ ಮಾಡಬಾರ್ದು, ಯು ಹ್ಯಾವ್ ಟು ಫಸ್ಟ್ ಆರ್ಗ್ಯೂ ಆನ್ ದಿ ಲಿಮಿಟೇಷನ್ ಆಸ್ಪೆಕ್ಟ್. ಅದರ ಮೇಲೆ ಲಿಮಿಟೇಷನ್ ಇದೆ, ಡಿಲೇ ಇದೆ ಅಂಥೇಳಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಅದನ್ನು KT ನಮ್ಮದು ಆರ್ಗ್ಯುಮೆಂಟ್ಸನ್ನು ಅಪೆಲ್ಡ್ ಮಾಡಿ ಅವ್ರದ್ದು ಅಪೀಲನ್ನು ಎರಡೂ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ, ಸೇಯಿಂಗ್ ಇಟ್ ಈಸ್ ಬಾರ್ಡ್ ಬೈ ಲಿಮಿಟೇಷನ್ ಅಂತ. ಸೊ ಈಗ ಅದರ ಮೇಲೆ ಮುಂದಿನ ಲೀಗಲ್ ಆ್ಯಕ್ಷನ್ ಅವ್ರಿಗೆ ಬಿಟ್ಟಿದ್ದೆ. ಆದರೆ ಇವತ್ತಿಂದ ಮಹತ್ವದ ವಿಷಯ ಅಂತಂದರೆ KTದಲ್ಲಿ ಆ ಎರಡೂ ಆರ್ಡರ್ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಅವ್ರಿಗೆ ಲೀಗಲ್ ಆಪ್ಷನ್ಸ್ ಓಪನ್ ಇದ್ದಾವೆ. ಬಟ್ ರೈಟ್ ನಾವು ಅದು ಮೇನ್ ಮ್ಯಾಟರ್ ಮೇಲೆ ಆರ್ಡರ್ ಆಗಿಲ್ಲ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡಿಲೇ ಆಗಿದೆ ಅಂಥೇಳಿ ಡಿಸ್ಮಿಸ್ ಮಾಡಿದ್ದಾರೆ ಅದನ್ನು. ಕೇಂದ್ರ ಸರ್ಕಾರ ಆ ಆ್ಯಕ್ಟನ್ನು ತೊಗೊಂಬಂತೀವಿ, ಪ್ರೈವೇಟ್ ಪ್ಯಾಕೆಟ್ ಮಾಡ್ಬೋದು ಅಂತೇಳಿ. ಆಮೇಲೆ ಪ್ರಸ್ಫಟನೆ ಆಯಿತು, ಪ್ರಸ್ಫಟನೆ ಆದಮೇಲೆ ವಾಪಸ್ ತಗೊಂಡ್ರು, ತಮ್ಮ ಹೋರಾಟ ನಿರಂತರವಾಗಿ ಆಯಿತು. ಬಟ್ ನೀವು ಹೋರಾಟ ಮಾಡ್ತಾ ಇದ್ರಿ ಪ್ರೈವೇಟ್ ಪರ್ಸನ್ ಆಗಿ. ಬಟ್ ಸರ್ಕಾರದಿಂದ ಇವತ್ತು APMC ಆಗಿರ್ಬೋದು, ಬಟ್ ಬೇರೆ ಸರ್ಕಾರದ ಮುಖ್ಯ ಏನು ಸಚಿವರು ಇದ್ದಾರಲ್ಲ, ಅವ್ರು ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಯಾವ ಥರ ಹೋರಾಟ ಮಾಡ್ತಿದ್ದಾರೆ? ಸಚಿವರು ಬೆಂಬಲ ಕೊಟ್ಟರು, ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅವರೇ ಮಾಡಿದ್ದಕ್ಕೆ ಇವತ್ತು ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಸಪೋರ್ಟ್ ಮಾಡಿದ್ದಕ್ಕೂ, ಸಪೋರ್ಟ್ ಅಂದರೆ ಏನು, ನಾವು ಏನು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ಅದು ನಾವು ಕಂಪ್ಲೇಂಟ್ಸ್ ವಿತ್ ಪ್ರೂಫ್ ನಾವು ಗೌರ್ಮೆಂಟಿಗೆ ಸಲ್ಲಿಸಿದ ಮೇಲೆ ಗೌರ್ಮೆಂಟ್ ಅದನ್ನು ಗಮನಕ್ಕೆ ತೊಗೊಂಡು ಅದರ ಮೇಲೆ ಆದೇಶ ಪಡಿಸಿ ಅದನ್ನು ಅವ್ರದ್ದು ಏನು ಟ್ರೇಡಿಂಗ್ ಅವ್ರದ್ದು ಲೈಸೆನ್ಸ್ ಇತ್ತು ಅದನ್ನು ರದ್ದುಪಡಿಸಿದ್ರು. ಅವ್ರ ಸಪೋರ್ಟ್ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ, ಸಪೋರ್ಟ್ ಇತ್ತು. ಬಟ್ ಸ್ಟ್ರೀಟ್ಸ್ ಮೇಲೆ ನಾವೇ ಸ್ವಲ್ಪ ಹೋರಾಟ ಮಾಡಿ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ. ಇದು ಇಶ್ಯೂ ಅವ್ರ ಗಮನಕ್ಕೆ ಇರಲಿಲ್ಲ, ಹಂಗೇನಿಲ್ಲ, ಇತ್ತು. ಆದರೂ ಮತ್ತು ವಿತ್ ಪ್ರೂಫ್ಸ್ ನಾವು ಅದನ್ನು ಗೌರ್ಮೆಂಟಿಗೆ ಕೊಟ್ಟಾದ್ಮೇಲೆ ಇದು ಆದೇಶ ಆಗಿದೆ. ಇದು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ವಿಷಯ ಏನಿತ್ತು, APMC ಕಾಯ್ದೆ ಒಳಗಡೆ ಖಾಸಗಿ ಮಾರ್ಕೆಟ್ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಆ ಖಾಸಗಿ ಮಾರ್ಕೆಟ್ ಪರ್ಮಿಷನ್ ಒಳಗಡೆ ಒಂದಿಷ್ಟು ಕಂಡೀಷನ್ಸ್ ಇರ್ತಾವೆ. ಆ ಕಂಡೀಷನ್ಸ್ ಎಲ್ಲ ವೈಲೇಷನ್ ಮಾಡಿದ್ದಕ್ಕೆ ಈ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಖಾಸಗಿ ಮಾರ್ಕೆಟ್ ಮಾಡೋಕ್ಕೆ ಪರವಾನಗಿ ಇದೆ ಆ್ಯಕ್ಟಲ್ಲಿ, ಅದು ವೈಲೇಷನ್ ಆದದ್ದು ಅಷ್ಟೇ ಸೆಟ್ ಅಸೈಡ್ ಆಗೋದು. ಆ ಕೇಸ್ದಲ್ಲಿ ಆ ತಾಲೂಕು ಮಟ್ಟದಲ್ಲಿ ಏನು ವೈಲೇಷನ್ಸ್ ಆಗಿದ್ದಾವೋ ಇಲ್ಲ ಗೊತ್ತಿಲ್ಲ, ವೆದರ್ ದೇ ಹ್ಯಾವ್ ಆಬ್ಟೈನ್ಡ್ ದ ಲೈಸೆನ್ಸ್ ಅದು ನೋಡಬೇಕು. ಅದೇನಾದರೂ ಇತ್ತಂತಂದರೆ ಆ ರೈತರಾಗಲಿ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಅವರು ಗೌರ್ಮೆಂಟ್ಗೆ ಅಥವಾ APMC ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರೆ ಅವರು ಆ್ಯಕ್ಷನ್ ತಗೋಬೇಕು. ಈ ಕೇಸ್ದಲ್ಲಿ ಏನಾಗಿತ್ತು ಅಂತಂದರೆ ಏನು ಪರ್ಮಿಷನ್ ಕೊಟ್ಟಿದ್ರು ಅದನ್ನು ವೈಲೇಷನ್ ಮಾಡಿದರು, ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ವಿ. ಎಸ್ APMC ಕಾಯ್ದೆ ಒಳಗಡೆ 30 ದಿವಸ ಒಳಗಡೆ ಏನಾದರೂ ಆರ್ಡರ್ ಪಾಸ್ ಆದಮೇಲೆ ವಿದಿನ್ 30 ಡೇಸ್ ದೇ ಹ್ಯಾವ್ ಟು ಅಪ್ರೋಚ್ ದ KT ಅಂತ ಕಾನೂನಿದೆ. ಅದಾದಮೇಲೆ ಕಂಡೋನ್ ಮಾಡಬಹುದು ಡಿಲೇ. ಆದರೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ದಲ್ಲಿ ಡಿಲೇ ಅಪ್ಲಿಕೇಶನ್ ಈಸ್ ನಾಟ್ ಮೇಂಟೈನೇಬಲ್ ಅಂತ ಟೆಕ್ನಿಕಲ್ ಗ್ರೌಂಡ್ ಇತ್ತದು. ಆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಇಲ್ಲ, ಈಗ ಅಪೀಲೇ ಡಿಸ್ಮಿಸ್ ಆಗಿದೆ, ಯಾಕಂತಂದರೆ ಡಿಲೇ ಆಗಿದೆ. ಡಿಲೇ ಅಪ್ಲಿಕೇಶನ್ ಡಿಸ್ಮಿಸ್, ಅದರ ಕೂಡ ಮೇನ್ ಅಪೀಲ್ ಈಸ್ ಆಲ್ಸೋ ಡಿಸ್ಮಿಸ್ಡ್. ಇದಾದಮೇಲೆ ಅವ್ರ ಲೀಗಲ್ ಆಪ್ಷನ್ಸ್ ಅವ್ರಿಗೆ ಓಪನ್ ಇದ್ದಾವೆ. ಹೇಳಬೇಕಂತಂದರೆ ದೇ ಕ್ಯಾನ್ ಆಲ್ವೇಸ್ ಅಪ್ರೋಚ್ ದ ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಇಲ್ಲ, ಅದು ಬೇರೆ ಆಸ್ಪೆಕ್ಟ್. ಅದು ಏನಿದೆ ಅದು ಕಾರ್ಪೊರೇಷನ್ ಕಡೆ ಇದೆ ಈ ವಿಷಯ. ಅದು ವೆದರ್, ಯಾಕಂದರೆ ಅದು ಬಿಲ್ಡಿಂಗ್ ಇಲ್ಲಿಗಲ್ಲಿ ಇವಾಗ ಕಟ್ಟಿದ್ದಾರೆ ಅಂಥೇಳಿ ನಾವು ಸಾಕಷ್ಟು ಮನವಿ ಕೊಟ್ಟಿದ್ದೀವಿ. ನಾವು ಆಗಲಿ ಬೇರೆ ಸ್ಟೇಕ್ ಹೋಲ್ಡರ್ಸ್ ಆಗಲಿ ಅವರೆಲ್ಲ ಮನವಿ ಕೊಟ್ಟಿದ್ದಾರೆ. ಸೊ ಅದು ಇನ್ನೂ ಮ್ಯಾಟರ್ ಈಸ್ ಪೆಂಡಿಂಗ್ ವಿತ್ ದ ಕಾರ್ಪೊರೇಷನ್. ಆಲ್ಸೋ ಅವ್ರು ಏನು ಮಾಡಿದ್ದಾರೆ, ಆ ಡೆಮೊಲಿಷನ್ ನೋಟಿಸ್ 321 ನೋಟಿಸ್ ಮೇಲೆ ಅವರು ಹೈಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಅದು ಅಲ್ಲಿ ಸಬ್ಜುಡಿಸ್ ಇದೆ, ಅದು ನೋಡೋಣ ಏನಾಗುತ್ತೆ.
ಈಗ ಅವ್ರು ಅದನ್ನ ಡೆಮೊಲಿಷನ್ ಮಾಡೋದನ್ನ ಅದ್ರ ಸಿಟಿಯಲ್ಲಿ ಇರೋ ಇಲ್ಲಿಗಲ್ ಎಲ್ಲ ಬಿಲ್ಡಿಂಗ್ ಡೆಮೊಲಿಷನ್ ಮಾಡತ್ತೆ ವಾದ ಮಾಡಿದ್ದಾರೆ ಹ್ಞೂ ಮಾರ್ಕೆಟ್ ಬಾಗೆಲ್ಲ ಫುಲ್ ಅದೇ ಇಲ್ಲಿಗಲ್ ಇದೆ ಹಾಂ ಅದನ್ನ ಡೆಮೊಲಿಷ್ ಮಾಡಂತ ಅವ್ರು ವಾದ ಅದನ್ನ ಮಾಡಿ ನಮ್ದು ಮಾಡಿ ಅಂತ ಹೇಳಿದಾರೆ ಅವರು. ಅವ್ರಿಗೆಲ್ಲ ನೋಡಿ ಇದು ಏನು ಕೆಲಸ ಇದೆ ಕಾರ್ಪೊರೇಷನ್ ಕೆಲಸ ಇದು. ಅದು ಏನು ಇಲ್ಲಿಗಲ್ ಇದ್ದಾವೆ ಅದು ಮೆಜರ್ಮೆಂಟ್ಸ್ ತೊಗೊಂಡು ಯಾವುದು ಫ್ಲೋರ್ ಏನು ವಾಟ್ ಎವರ್ ಇಲ್ಲಿಗಲ್ ಇದಾವೆ ಅಂತೇಳಿ ಅವ್ರು ಬಿಟ್ಟಿದ್ದು. ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಮುನ್ಸಿಪಲ್ ಆಫೀಸರ್ಸ್ ಅವ್ರು ಮಾಡ್ಬೇಕು ಅದನ್ನು. ಹಾಂ ಅವ್ರಿಗೆ ಅದು ನಾವು ತೊಗೊಳಕ್ಕೆ ಬರಲ್ಲ. APMC ಅಧಿಕಾರಿಗಳದ್ದು ಸಪೋರ್ಟ್ ಇದೆ. ಅದಾದಮೇಲೆ ಡ್ಯೂ ಕ್ರೆಡಿಟ್ಸ್ ಟು ಬಿ ಗಿವನ್ ಟು ಮಿಸ್ಟರ್ ಅನಂತ್ ಮಂಡ್ಗಿ, ಸೀನಿಯರ್ ಕೌನ್ಸಿಲ್ ಕರ್ನಾಟಕ ಹೈಕೋರ್ಟ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಡ್ಯೂ ಕ್ರೆಡಿಟ್ಸ್ ಟು ಅನಂತ್ ಮಂಡ್ಗಿ ಸರ್ ಆಲ್ಸೋ, ಮತ್ತು ರಾಜು ಟೋಪನವ್ರು ಸರ್, ಸುಹಿತ್ ಮುಳ್ಗುಂದ್ ಅವರು, ನಾವೆಲ್ಲ ಕೂಡಿ ಇದನ್ನು ನಾವು ಫೈಟ್ ಮಾಡಿದ್ವಿ ಲೀಗಲಿ ಆ್ಯಸ್ ವೆಲ್ ಆ್ಯಸ್ ನಾವು ಸ್ಟ್ರೀಟ್ಸ್ ಮೇಲೆ ಇದನ್ನು ಫೈಟ್ ಮಾಡಿ ಇವತ್ತಿಂದ ವಿ ಹ್ಯಾವ್ ಎ ಫೇವರೇಬಲ್ ಆರ್ಡರ್. ಆಮೇಲೆ ನೀವು ಮಾಡ್ತೀನಿ